ಗೆಳೆಯರೇ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಹಾಸನ ಲೋಕಸಭಾ ಕ್ಷೇತ್ರ ಈ ಒಂದು ಲೋಕಸಭಾ ಚುನಾವಣೆ 2024 ಇನ್ನೇನು ಹತ್ತಿರಕ್ಕೆ ಬರ್ತಾ ಇದೆ. ಎಲ್ಲರೂ ತಮ್ಮ ಮತವನ್ನು ತಪ್ಪದೆ ಸರಿಯಾದ ವ್ಯಕ್ತಿಗಳನ್ನು ನೋಡಿ ಒಂದು ಆಯ್ಕೆಯನ್ನು ಮಾಡಿ, ಹಾಗೆ ತಮ್ಮ ಮತವನ್ನು ವೇಸ್ಟ್ ಆಗದ ರೀತಿಯಲ್ಲಿ ಚಲಾಯಿಸಿ. ಯಾಕೆಂದರೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ವಿ, ಈ ಒಂದು ಹಾಸನ ಲೋಕಸಭಾ ಚುನಾವಣೆ ಏನಿದೆ, ಒಂದು ಲೋಕಸಭಾ ಕ್ಷೇತ್ರ ಏನಿದೆ, ಬಹಳಷ್ಟು ಹೈ ವೋಲ್ಟೇಜ್ ಆಗಿದೆ. ಏಕೆಂದರೆ ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಏನು ಶ್ರೇಯಸ್ ಪಟೇಲ್ ನಿಂತಿದ್ದರೆ, ಪುಟ್ಟಸ್ವಾಮಿ ಗೌಡ್ರ ಮೊಮ್ಮಗ ನಿಂತಿದ್ರೆ, ಮೂರನೇ ತಲೆಮಾರಿನ ಒಂದು ಏನನ್ನ ನಾವು ಹೇಳ್ತಿದ್ದೀವಿ ಫೈಟ್ ಅಂತಲೇ ಅಲ್ಲಿ ಬಿಂಬಿಸಲಾಗ್ತಾ ಇದೆ. ಯಾಕೆ ಒಂದು ಮೂರನೇ ತಲೆಮಾರಿನ ಫೈಟ್ ಅಂತ ಹೇಳ್ತಿದ್ದಾರೆ ಅಂದರೆ, ನಾವು ನೋಡಬೇಕಾಗತ್ತೆ. ಪುಟ್ಟಸ್ವಾಮಿ ಗೌಡರು ಈಗಾಗಲೇ ಇದಕ್ಕೂ ಮೊದಲು ದೇವೇಗೌಡರ ವಿರುದ್ಧವಾಗಿ ಸ್ಪರ್ಧಿಸಿ ಒಂದು ಗೆಲುವನ್ನು ಸಾಧಿಸಿದ್ರು. ಇವಾಗ ಅವರ ಮೊಮ್ಮಗ ಶ್ರೇಯಸ್ ಪಟೇಲ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಇರುವಂಥದ್ದು ಎಲ್ರಿಗೂ ಗೊತ್ತಿದೆ. ಆದರೆ ಇವರಿಬ್ಬರ ಮಧ್ಯೆ ಈಗ ಗಂಟಾಗಿ ಯಾರು ಗೆಲ್ತಾರೆ ಅಂತ ಗೆಲುವನ್ನು ಡಿಸೈಡ್ ಮಾಡೋದಕ್ಕೆ ಈ ಅಂಪೈರ್ ರೀತಿ ನಿಂತ್ಕೊಂಡಿರೋದು ಮೋಸ್ಟ್ಲಿ ಪ್ರೀತಮ್ ಗೌಡ ಅಂತ ಅನಿಸುತ್ತೆ. ಯಾಕೆಂದರೆ ನಾವು ನೋಡಬಹುದು, ಏನು ಈ BJP ಹಾಗೆ JDS ಅಲೈನ್ಸ್ ಆದ ನಂತರ ಇಲ್ಲಿ BJP ಕೇವಲ 3 ಸೀಟುಗಳನ್ನು ಮಾತ್ರ ಒಂದು JDSಗೆ ಬಿಟ್ಟುಕೊಟ್ಟಿರ್ತಕ್ಕಂಥದ್ದು. ಅದು ಕೋಲಾರ, ಹಾಗೆಯೇ ಮಂಡ್ಯ, ಹಾಸನ. ಈ 3ರಲ್ಲೂ ಗೆಲುವನ್ನು ಸಾಧಿಸ್ತೀವಿ ಅನ್ನೋ ಒಂದು ನಂಬಿಕೆ ಕೂಡ ಅವರಲ್ಲಿದೆ. ಆದರೆ ಇಲ್ಲಿ ಇವರೆಲ್ಲರಿಗೂ ಅಡ್ಡ ನಿಂತ್ಕೊಂಡಿರ್ತಕ್ಕಂಥದ್ದೇ ಒಬ್ಬ ವ್ಯಕ್ತಿ. ಅದರಲ್ಲೂ ಹಾಸನದಲ್ಲಿ ಒಂದು ಪ್ರಜ್ವಲ್ ರೇವಣ್ಣ ಅವರು ಈಗಾಗಲೇ ನಾಮಿನೇಷನ್ನ ಫೈಲ್ ಮಾಡಿದ್ರು ಕೂಡ, ಆ ನಾಮಿನೇಷನ್ ಫೈಲ್ ಮಾಡಿರೋದು ಏನಂದರೆ, ಇಲ್ಲಿ ನೋಡಬಹುದು, ಒಂದು ಪ್ರೀತಮ್ ಗೌಡ ಏನಿದ್ದಾರೆ, ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ JDSನ ವಿರುದ್ಧವಾಗಿ ಸೋತಿರ್ತಕ್ಕಂಥದ್ದು. ಈಗ ಅವರು ಎಷ್ಟು ದಿವಸ ಹೇಳ್ತಿದ್ರು, ನಾನು ಬಿಡಲ್ಲ, ಹಾಗೆ ಹೀಗೆ, ನಾವು ಬೆಂಬಲವನ್ನು ಕೊಡಲ್ಲ ಅಂತ. ಯಾಕೆ ಅಂತ ಅಂದರೆ, ಒಂದು ಇಲ್ಲಿ ಮೇಲಿರ್ತಕ್ಕಂಥ ನಾಯಕರು ಸರಿ ಇರಬೇಕು, ನಾಯಕರು ಸರಿ ಇಲ್ಲ ಅಂದರೆ ಯಾವುದು ಸರಿ ಇರಲ್ಲ ಅನ್ನೋದು ಎಲ್ರಿಗೂ ಗೊತ್ತು. ಆದರೆ ಈಗಿನ ಒಂದು BJP, ಕರ್ನಾಟಕದ BJPಯ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಪ್ರೀತಮ್ ಗೌಡ, ಇವರು ನಡ್ಕೊಳ್ತಕ್ಕಂತಹ ಒಂದು ಏನು ಇವರೇ ನಡ್ಕೊಳ್ತಿರ್ತಕ್ಕಂಥ ರೀತಿ ನೀತಿಗಳು ಸರಿ ಇದೆಯಾ BJPಯ ಪ್ರಕಾರ ಗೊತ್ತಿಲ್ಲ. BJP ಹೈಕಮಾಂಡ್ಗೆ ಈಗಾಗಲೇ JDSನಿಂದ ಒಂದು ಇಲ್ಲಿ ಈ ರೀತಿ ಆಗ್ತಾ ಇದೆ, ಅಂದರೆ ನಮಗೆ ಬೆಂಬಲವನ್ನು ಕೊಡ್ತಿಲ್ಲ, ನಮ್ಮ ಜೊತೆ ಕ್ಯಾಂಪೇನ್ಗೆ ಬರ್ತಿಲ್ಲ ಅಂತಕ್ಕಂತಹ ಒಂದು ದೂರನ್ನು ಕೂಡ ಸಲ್ಲಿಸಿದ್ದಾರೆ. ಹಾಗಾಗಿ ಇಲ್ಲಿ ಶ್ರೇಯಸ್ ಪಟೇಲ್ ಹಾಗೆಯೇ ಪ್ರಜ್ವಲ್ ರೇವಣ್ಣ ಈ ಇಬ್ಬರಲ್ಲಿ ಯಾರು ಗೆಲ್ತಾರೆ ಅಂತ ಹೇಳಿಬಿಟ್ಟು ಕೇಳಿದಾಗ, ಕೆಲವೊಂದು ಸಮೀಕ್ಷೆಗಳು ಹೇಳ್ತಾ ಇದೆ 50-50 ಅಂತ. ಆದರೆ ಇದು 50-50 ಆಗಿ ನನಗಂತೂ ಕಾಣಿಸ್ತಾ ಇಲ್ಲ. ಇಲ್ಲಿ ಮೇನ್ ರೋಲ್ ಆಗಿ ಕಾಣಿಸ್ಕೊಳ್ತಿರ್ತಕ್ಕಂತಹದ್ದು ಪ್ರೀತಮ್ ಗೌಡ. ಯಾಕೆ ಪ್ರೀತಮ್ ಗೌಡರ ಹೆಸರು ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರೀತಮ್ ಗೌಡ ಅವರನ್ನು ಈಗಾಗಲೇ ಹಾಸನದಿಂದ ಚಾಮರಾಜನಗರಕ್ಕೆ ಒಂದು ಉಸ್ತುವಾರಿಯಾಗಿ ಕಳಿಸಿದ್ದಾರೆ. ಅಂದರೆ ಎಲೆಕ್ಷನ್ ಮುಗಿಯೋವರೆಗೂ ತಾವು ಇಲ್ಲಿ ಬರಬಾರದು ಅಂತ. ಯಾಕೆಂದರೆ ಪ್ರೀತಮ್ ಗೌಡ ಅವರಿಗೆ ಒಂದು ದೇವೇಗೌಡರ ಕುಟುಂಬದ ಮೇಲೆ ಬಹಳಷ್ಟು ಕೋಪ ಇದೆ. ಹಾಗಾಗಿ ನಾವು ನೋಡಿದ್ವಿ ಯಾವ ರೀತಿಯಾಗಿ ಅವರು ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಅವರ ಮೇಲೆ ವಾಗ್ದಾಳಿಯನ್ನು ಮಾಡ್ತಾಯಿದ್ರು. ಅಂದರೆ ಪ್ರತಿಯೊಂದು ಮಾತಿನಲ್ಲೂ ಬರೀ ಅವರ ಹೆಸರನ್ನು ಹೇಳ್ತಿದ್ರು. ಇನ್ನು ಶ್ರೇಯಸ್ ಪಟೇಲ್ ಅವರ ವಿಷಯಕ್ಕೆ ಬಂದರೆ, ಅವರು ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ ರೇವಣ್ಣ ಅವರ ವಿರುದ್ಧವಾಗಿ ನಿಂತು 5,000 ಮತಗಳ ಅಂತರದಿಂದ ಕೇವಲ ಸೋತಿರ್ತಕ್ಕಂಥದ್ದು. ಹಾಗಾಗಿ ಇದು 3ನೇ ತಲೆಮಾರಿನ ಒಂದು ಮಹಾಯುದ್ಧವಾಗಿ ಪರಿಣಮಿಸಿದೆ, ಹಾಗೆ ಏರ್ಪಡಲಿದೆ ಅನ್ನೋದು ಕೆಲವರ ಒಂದು ವಿಶ್ಲೇಷಣೆಗಳು. ಬಹಳಷ್ಟು ವಿಶ್ಲೇಷಣೆಗಳು ಏನೇ ಇರಲಿ, ವಿಶ್ಲೇಷಣೆಗಳನ್ನು ಬಿಟ್ಟು ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ನೋಡಬೇಕಾಗತ್ತೆ, ಸರಿಯಾದ ರೀತಿಯಲ್ಲಿ ಇದನ್ನು ಅರ್ಥೈಸ್ಕೋಬೇಕಾಗತ್ತೆ. ಅದು ಯಾವ ರೀತಿ? ಹಾಗಾದರೆ ಪ್ರೀತಮ್ ಗೌಡ ಇಲ್ಲ ಅಂತಂದರೆ ಇಲ್ಲಿ JDS ಸೋತು ಬಿಡ್ತಾರಾ? ಬಹಳಷ್ಟು ಜನರು ಹೇಳ್ತಾ ಇರೋದು ಇದು 50-50 ಆಗುತ್ತೆ ಅಂತ. ಇದು ನಿಜನಾ ಅಂತ ಅಂದರೆ ಖಂಡಿತ ಅದು ಆ ರೀತಿ ಏನು ಕಾಣಿಸ್ತಾ ಇಲ್ಲ. ಯಾಕೆಂದರೆ ಈಗಾಗಲೇ ಪ್ರೀತಮ್ ಗೌಡ ಅವರು ಚಾಮರಾಜನಗರದ ಉಸ್ತುವಾರಿಯಾಗಿ ಚಾಮರಾಜನಗರಕ್ಕೆ ಹೋಗಿದ್ದಾಯಿತು. ಹಾಗಾಗಿ ಇಲ್ಲಿ ಇರ್ತಕ್ಕಂತಹ ಪ್ರೀತಮ್ ಗೌಡ ಅವರ ಬೆಂಬಲಿಗರು ಏನು BJPಯ ಕಾರ್ಯಕರ್ತರಿದ್ದಾರೆ, ಅದರಲ್ಲೂ ಪ್ರೀತಮ್ ಗೌಡ ಅವರ ಬೆಂಬಲಿಗರು, ಅವರು ಕಾಂಗ್ರೆಸ್ಗೆ ಒಳಗಿಂದ ಒಳಗೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳ್ತಿರ್ತಕ್ಕಂಥ ಮಾತುಗಳು ಇಲ್ಲಿ ಬಹಳಷ್ಟು ಕೋಲಾಹಲವನ್ನು ಸೃಷ್ಟಿಸಿವೆ. ಆದರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಒಂದು RSSನ ಕಳೆದ ಬಾರಿ ಬಹಳಷ್ಟು ವ್ಯಂಗ್ಯವಾಗಿ ಹಾಗೆಯೇ ಕೆಲವೊಂದು ಮಾತುಗಳನ್ನಾಡಿದರು. ಹಾಗಾಗಿ RSSನ ಒಂದು ಕ್ಷಮೆಯನ್ನು ಕೂಡ ಕೇಳಿದರು. ಹಾಗೆ ಪ್ರೀತಮ್ ಗೌಡ ಅವರನ್ನು ಮೀಟ್ ಮಾಡೋದಕ್ಕೆ ಪ್ರೀತಮ್ ಗೌಡ ಅವರ ಮನೆಗೆ ಹೋದರು. ಪ್ರೀತಮ್ ಗೌಡ ಅವರು ಅಲ್ಲಿ ಸಿಗಲಿಲ್ಲ ಅಂತಕ್ಕಂಥ ವಿಷಯಗಳು ಕೂಡ ಬಂದಿದೆ. ಹಾಗಾಗಿ ಇಲ್ಲಿ ನೋಡಬೇಕಾಗುತ್ತೆ ಯಾವುದು ಯಾವ ರೀತಿಯಾಗಿ ನಡೆಯುತ್ತೆ. ಹಾಸನದಲ್ಲಿ ಹಾಗಂತ ಹೇಳಿಬಿಟ್ಟು ಶ್ರೇಯಸ್ ಪಟೇಲ್ ಗೆಲ್ತಾರಾ ಕಾಂಗ್ರೆಸ್ನಿಂದ ಅಂತಂದರೆ ಖಂಡಿತ ಇಲ್ಲ. ಯಾಕೆಂದರೆ ಹಾಸನ ಜಿಲ್ಲೆಯನ್ನು ನಾನು ನೋಡಿದ ಹಾಗೆ
ನನ್ನ ತವರು ಜಿಲ್ಲೆ ಆಗಿರೋದ್ರಿಂದ ನಾನು ನೋಡಿದ ಹಾಗೆ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧದ ಅಲೆ ಬಹಳಷ್ಟು ಕಾಣಿಸ್ತಾ ಇದೆ. ಶ್ರೇಯಸ್ ಪಟೇಲ್ಗೆ ಕಳೆದ ಬಾರಿ ಸೋತಿರಬಹುದು ಅಂತ ಹೊಳೆನರಸೀಪುರದಲ್ಲಿ ಒಂದಷ್ಟು ಓಟ್ಗಳು ಬರಬಹುದು. ಏಕೆಂದರೆ ರೇವಣ್ಣ ಅವರ ಒಂದು ರಾಜಕಾರಣ ಬೇರೆ ರೀತಿಯಲ್ಲೇ ನಡೆಯುತ್ತೆ, ಅಂದರೆ ಕೆಲವರು ಹೇಳೋದು ರೌಡಿಸಮ್ ರೀತಿಯಲ್ಲೇ ನಡೆಯುತ್ತೆ. ಹಾಗೆಯೇ ಭವಾನಿ ರೇವಣ್ಣ ಅವರ ನಡೆ ನುಡಿಗಳು ಸ್ವಲ್ಪ ಸರಿಯಾದ ರೀತಿಯಲ್ಲಿಲ್ಲ, ನಾನು ಅನ್ನುವ ಅಹಂಕಾರವನ್ನು ತಗೊಂಡು ಬಂದು ತೋರಿಸ್ತಾ ಇದೆ ಅನ್ನುವಂಥದ್ದು. ಇದೆಲ್ಲವೂ ಏನೇ ಇದ್ರೂ ಕಾಂಗ್ರೆಸ್ಗೆ ಕಷ್ಟವೇ ಇದೆ. ಏಕೆಂದರೆ ಇಲ್ಲಿ ನಿಜವಾದ BJP ಕಾರ್ಯಕರ್ತರು ಅಂದರೆ ಪ್ರೀತಮ್ ಗೌಡ ಅವರ ಜೊತೆ ಗುರುತಿಸಿಕೊಂಡಿರೋರನ್ನ ಬಿಟ್ಟು ಬೇರೆಯ ಒಂದು ತಾಲೂಕಿನಲ್ಲಿ ಬೇರೆ BJP ಕಾರ್ಯಕರ್ತರು ಮತವನ್ನು ಚಲಾಯಿಸ್ತಾರೆ. ಅದು ಈ ಒಂದು ಏನು ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ. ಇನ್ನು ಇವರಿಗೆ ಕಗ್ಗಂಟಾಗಿರ್ತಕ್ಕಂಥದ್ದು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಪ್ರೀತಮ್ ಗೌಡ ಅವರ ಜೊತೆ ಗುರುತಿಸಿಕೊಂಡಿದ್ರು ಅಲ್ಲಿರ್ತಕ್ಕಂತಹ ಕಾರ್ಯಕರ್ತರು. ಆ ಕಾರ್ಯಕರ್ತರು ಈಗಾಗಲೇ ಶ್ರೇಯಸ್ ಪಟೇಲ್ ಅವರ ಜೊತೆ ಕೆಲವರು ಮಾತುಕತೆಗಳನ್ನಾಡಿದ್ದಾರೆ ಅನ್ನೋ ಒಂದು ವಿಷಯಗಳು ಕೂಡ ಬರ್ತಾ ಇದೆ. ಆದರೆ ಗೊತ್ತಿಲ್ಲ, ಇವರು ಏನೇ ಸಪೋರ್ಟ್ ಮಾಡಿದರೂ ಕೂಡ ಶ್ರೇಯಸ್ ಪಟೇಲ್ ಅವರು ಗೆಲ್ತಾರ ಅನ್ನೋದು ಬಹಳಷ್ಟು ಕಷ್ಟದ ಕೆಲಸ. ಯಾಕೆಂದರೆ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರ ಬೇರೆ, ಇಲ್ಲಿ ಹಾಸನ ಲೋಕಸಭಾ ಕ್ಷೇತ್ರ ಬೇರೆ. ಲೋಕಸಭಾ ಚುನಾವಣೆ ಹಾಗೆಯೇ ಈ ಒಂದು ನಾವು ನೋಡ್ತಿದ್ದೇವೆ ಏನು ವಿಧಾನಸಭಾ ಚುನಾವಣೆ, ಇದೆರಡಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಹಾಗಾದರೆ ಪ್ರಜ್ವಲ್ ರೇವಣ್ಣ ಏನು ಮಾಡಿದ್ದಾರೆ ಒಂದು MP ಆಗಿ ಅಂತ ಬಹಳಷ್ಟು ಜನ ಕೇಳ್ತಾರೆ. ಮೊದಲಿಗೆ ಕೆಲವರು ತಿಳ್ಕೊಬೇಕಾಗುತ್ತೆ MP ಯ ವ್ಯಾಪ್ತಿಗೆ ಏನು ಬರುತ್ತೆ, ಅಂದರೆ ಲೋಕಸಭೆಯಲ್ಲಿ ಗೆದ್ದು ಹೋದವರಿಗೆ ಏನು ಬರುತ್ತೆ, ಹಾಗೆಯೇ ವಿಧಾನಸಭೆಯಲ್ಲಿ ಗೆದ್ದವರಿಗೆ ಒಂದು MLA ಗೆದ್ದವರಿಗೆ ಏನು ಒಂದು ಅವರ ಕಾರ್ಯಗಳನ್ನು ಮಾಡಬೇಕು, ಹಾಗೆಯೇ ತಿಳ್ಕೊಬೇಕು ಲೋಕಲ್ ಎಲೆಕ್ಷನ್ ಆಗಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಇಲ್ಲಿ ಗೆದ್ದವರ ಒಂದು ಕಾರ್ಯಕ್ಷಮತೆಗಳೇನು ಅಂತ. ಯಾಕೆಂದರೆ ಪ್ರೀತಮ್ ಗೌಡ ಅವರು ಕಳೆದ ಬಾರಿ ಬಹಳಷ್ಟು ಕೆಲಸಗಳನ್ನ ಹಾಸನದಲ್ಲಿ ಮಾಡಿದ್ರೂ ಕೂಡ ಅವರು ಸೋತಿದ್ದು ಅವರ ಮಾತುಗಳ ಒಂದು ವೈಖರಿಗಳು ಸರಿ ಇರಲಿಲ್ಲ. ಆ ವೈಖರಿಗಳು ಯಾವ ರೀತಿ ಇತ್ತು ಅಂದರೆ ಕೇವಲ ಇನ್ನೊಬ್ಬರನ್ನು ನಿಂದಿಸುವಂತಿತ್ತು, ಇನ್ನೊಬ್ಬರನ್ನು ಹೀಯಾಳಿಸುವಂತಿತ್ತು. ಅದೇ ಇವರಿಗೆ ಮೈನಸ್ ಆಗಿತ್ತು. ಇಲ್ಲವಾದರೆ ಇವರು ಕೂಡ ಒಂದು ಸೈಡಲ್ಲಿ ಇಲ್ಲಿ ಸ್ವಲ್ಪ ಸುಲಭವಾಗಿ ಗೆಲ್ತಾ ಇದ್ರು. ಏಕೆಂದರೆ ಇವರ ಪರವಾಗಿ ಇದ್ದಂಥ ಅಲೆ ಅನುಕಂಪದ ಅಲೆಯಾಗಿ ಬೇರೆ ಕಡೆಗೆ ಹೋಗಿದ್ದು ಹೇಗೆ ಅಂದರೆ ಇವರು ಮಾತನಾಡಿದ ಮಾತುಗಳಿಂದ. ಈಗ ಅಲೈನ್ಸ್ ಆಗಿದ್ದೇವೆ BJP ಹಾಗೆ JDS, ಏನು ಮಾಡ್ತಾರೆ ಹಾಗಾದರೆ, ಆಗಿದ್ದೀವಿ ಏನಾಗುತ್ತೆ ಅನ್ನೋದು ಕೆಲವರ ಕುತೂಹಲ. ಯಾಕೆಂದರೆ ಈ ಕಡೆ ಪ್ರೀತಮ್ ಗೌಡ ಇಲ್ಲ, ಈ ಕಡೆ ಪ್ರೀತಮ್ ಗೌಡ ಅವರ ಬೆಂಬಲಿಗರು ಕಾಂಗ್ರೆಸ್ಗೆ ಸಪೋರ್ಟ್ನ ಮಾಡ್ತೀವಿ ಅಂತಾರೆ. ಇದೆಲ್ಲ ಏನು ನಡೀತಿದೆ, ಏನೇ ನಡೆದ್ರೂ ಇಲ್ಲಿ ಒಂದು ಸಮೀಕ್ಷೆಯನ್ನು ತೆಗೆದುಕೊಂಡು ಬಂದಾಗ ಹೊಳೆನರಸೀಪುರದಲ್ಲಿ ಒಂದಷ್ಟು ಪಾಸಿಟಿವ್ ಆಗುತ್ತೆ. ಹಾಗೆಯೇ ಹಾಸನದಲ್ಲೂ ಕೂಡ ಒಂದು ಸ್ವಲ್ಪ ಶ್ರೇಯಸ್ ಪಟೇಲ್ಗೆ ಸ್ವಲ್ಪ ಓಟುಗಳು ಕೂಡ ಬರಬಹುದೇನೋ, ಆದರೆ ಅಷ್ಟೊಂದು ಓಟುಗಳು ಬರುತ್ತೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಮೋದಿಯನ್ನು ನೋಡಿ ಓಟ್ ಹಾಕುವವರು ಯಾರೂ ಕೂಡ ಹೋಗಿ ಶ್ರೇಯಸ್ ಪಟೇಲ್ಗೆ ಕಾಂಗ್ರೆಸ್ಗೆ ಹಾಕ್ತಾರೆ ಅಂತ ನಾನೇನು ಅಂದ್ಕೊಂಡಿಲ್ಲ. ಇನ್ನು ಅರಸೀಕೆರೆಯಲ್ಲಿ ನಾವು ನೋಡೋದಾದರೆ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಶಿವಲಿಂಗೇಗೌಡರ ಒಂದು ವಿರುದ್ಧವಾಗಿ ಅವರಿಗೆ ಮತ ಚಲಾಯಿಸಿದವರೇ ಈಗ ತಿರುಗಿ ಬಿದ್ದಿದ್ದಾರೆ. ಅದು ಕೂಡ ಅಲ್ಲಿ ನೆಗೆಟಿವ್ ಆಗಿ ಬಹಳಷ್ಟು ಮತಗಳು ಒಂದು JDS ಹಾಗೆ BJPಯ ಮತಗಳ ಜೊತೆಗೆ ಕಾಂಗ್ರೆಸ್ನ ಮತಗಳೇ ಇಲ್ಲಿ ಒಂದು ಪ್ರಜ್ವಲ್ ರೇವಣ್ಣ ಅವರಿಗೆ ಬೀಳುವಂತಹ ಒಂದು ಪರಿಸ್ಥಿತಿ ಕಾಣಿಸ್ತಾ ಇದೆ. ಹಾಗಾಗಿ ನಾವು ನೋಡಬೇಕಾಗತ್ತೆ. ಇದರ ಜೊತೆಗೆ ನಾವು ಇನ್ನು ಆಲೂರು ಸಕಲೇಶಪುರ ವಿಧಾನಸಭಾ ಕ್ಷೇತ್ರಕ್ಕೆ ಹೋದರೆ ಅಲ್ಲಿ ಬಹಳಷ್ಟು ಮತಗಳು ಈಗಾಗಲೇ BJPಗೆ ಹೋಗಿದೆ, JDSಗೂ ಇಲ್ಲ, ಕಾಂಗ್ರೆಸ್ಗೂ ಇಲ್ಲ. ಹಾಗಾಗಿ ಅಲ್ಲಿ BJPಯ ಮತಗಳೆಲ್ಲವೂ ಪ್ರಜ್ವಲ್ ರೇವಣ್ಣ ಅವರಿಗೆ ಬರುತ್ತೆ, ಹಾಗೆ JDSನ ಮತಗಳು ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಬರುತ್ತೆ. ಈ ಒಂದು ಆಲೂರು ಸಕಲೇಶಪುರ ಕೊಡಗಿಗೆ ಹೊಂದಿಕೊಂಡ ಹಾಗೆ ಸಕಲೇಶಪುರ ಇರೋದ್ರಿಂದ ಅಲ್ಲಿ ಕಾಂಗ್ರೆಸ್ಗೆ ವಿಧಾನಸಭಾ ಚುನಾವಣೆಯಲ್ಲಿ ವೋಟ್ ಹಾಕಿದವರು ಕೂಡ ಬಹಳಷ್ಟು ಜನ ಒಂದು BJP JDS ಅಲಯನ್ಸ್ನ ಅಭ್ಯರ್ಥಿಗೆ ಹಾಕ್ತಾರೆ. ಇನ್ನು ಅರಕಲಗೂಡಿಗೆ ಬರೋದಾದರೆ ಅರಕಲಗೂಡಿನಲ್ಲಿ ಬಹಳಷ್ಟು ಮಂಜು ಅವರು ಇರೋದ್ರಿಂದ ಬಹಳಷ್ಟು ಮತಗಳು ನನಗೆ ಗೊತ್ತಿರೋ ಹಾಗೆ 70-75% ಮತಗಳು JDS ಹಾಗೆ BJP ಅಲಯನ್ಸ್ಗೆ ಬರುವಂಥ ಸಾಧ್ಯತೆಗಳಂತೂ ಕಾಣಿಸ್ತಾ ಇದೆ. ಹಾಗಾಗಿ ಗೆಳೆಯರೆ, ನಾವು ಇಲ್ಲಿ ಒಂದು ವಿಷಯವನ್ನು ತಿಳ್ಕೋಬೇಕು. ಇಲ್ಲಿ ಮನೆಯ ಯಜಮಾನ ಆಗಿರ್ತಕ್ಕಂಥವನೇ ಸರಿ ಇಲ್ಲ ಅಂತ ಅಂದರೆ ಬೇರೆಯವರು ಹೇಗೆ ಸರಿ ಇರ್ತಾರೆ? ಹಾಗೆಯೇ ಪ್ರೀತಮ್ ಗೌಡ ಇಲ್ಲಿ ಕರ್ನಾಟಕದ ಕಾರ್ಯದರ್ಶಿಯಾಗಿದ್ದರೂ ಕೂಡ, BJPಯ ಕಾರ್ಯದರ್ಶಿ ಆಗಿದ್ದರೂ ಕೂಡ ಅವರೇ ಸರಿಯಾದ ದಾರಿಯಲ್ಲಿ ಹೋಗಲಿಲ್ಲ ಅಂದರೆ ಅಲ್ಲಿನ ಕಾರ್ಯಕರ್ತರು ಯಾವ ರೀತಿ ಹೋಗ್ತಾರೆ ನನಗಂತೂ ಗೊತ್ತಿಲ್ಲ. ಹಾಗಾಗಿ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಬಹಳಷ್ಟು ಜನ, ಶ್ರೇಯಸ್ ಪಟೇಲ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ, ಕಾಂಗ್ರೆಸ್ ಗೆದ್ದು ಬಿಡುತ್ತೆ ಅಂತ ಬಹಳಷ್ಟು ಜನರ ಭಾಳಷ್ಟು ಸಮೀಕ್ಷೆಗಳು ಹೇಳ್ತಾ ಇರೋದು. ಯಾವುದೋ ಭಾಳಷ್ಟು ಸಮೀಕ್ಷೆಯನ್ನು ನೋಡಿದಾಗ 50%, 50-50 ಇದೆ, 51-49 ಇದೆ, ಈ ರೀತಿಯಾದಂತಹ ಒಂದು ಸಮೀಕ್ಷೆಗಳನ್ನ ತೋರಿಸ್ತಿರ್ತಾರೆ. ಇದೆಲ್ಲವೂ ಸುಳ್ಳು.
ಏಕೆಂದರೆ ಸರಿಯಾದ ರೀತಿಯಲ್ಲಿ ನೀವು ನೋಡಬೇಕಾಗಿರೋದು ಏನು ವಿಧಾನಸಭೆ ಹಾಗೆ ಲೋಕಸಭಾ ಚುನಾವಣೆಗಳನ್ನ ಯಾವ ರೀತಿಯಾಗಿ ಅನಾಲಿಸಿಸ್ನ ಮಾಡಬೇಕು, ಅದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಕೆಲವೊಂದು ಮೀಡಿಯಾಗಳು ಮಾಡ್ತಾ ಇದೆ, ಅದನ್ನು ನೋಡ್ತಿದ್ದೆ. ಹಾಗಾಗಿ ಇನ್ನು ಪ್ರಜ್ವಲ್ ರೇವಣ್ಣ ಯಾವ ರೀತಿಯಾದಂತಹ ಕೆಲಸಗಳನ್ನ ಮಾಡಿದ್ದಾರೆ ಅನ್ನೋದು ಕೆಲವರ ಒಂದು ಮಾತುಗಳು. ನನಗೆ ಕೆಲಸಗಳು ಕಾಣಿಸಿದ್ದಂದರೆ ಹೈವೇ, ಬೆಂಗಳೂರು-ಮಂಗಳೂರು ಹೈವೇನಲ್ಲಿ ಹಾಸನದಿಂದ ಮುಂದಕ್ಕೆ ಏನು ಹೈವೇ ಇದೆ ಅದು ಒಂದು ಡೆವಲಪ್ ಆಗಿರುವಂಥದ್ದು ನನಗೆ ಕಾಣಿಸಿದ್ದು. ಅದನ್ನು ಬಿಟ್ಟರೆ ಇನ್ನು ಸಿಟಿಯ ಒಳಗೆ ಯಾಕೆ ಮಾಡಿಲ್ಲ ಅನ್ನೋದು ಕೆಲವರ ಕ್ವಶನ್ಗಳು. ಆದರೆ ಸಿಟಿಯ ಒಳಗೆ ಇರ್ತಕ್ಕಂಥದ್ದು ಕೆಲವೊಂದು ಕಡೆ ಕೆಲವೊಂದು ಕೆಲಸಗಳು ಇನ್ನೂ ಆಗಬೇಕಾಗಿತ್ತು ಹಾಸನ ಜಿಲ್ಲೆಯಲ್ಲಿ, ಅದು ಆಗಿಲ್ಲ ಅನ್ನೋದು. ಸಿಟಿ ಒಳಗಡೆ ಬಂದುಬಿಟ್ಟು ಯಾವಾಗಲೂ ಒಬ್ಬ MP ಮಾಡೋದಕ್ಕಾಗಲ್ಲ, ಅದು MLA ಕೆಲಸ. ಅದನ್ನು ಹಾಸನಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿದ್ದಾರೆ. ಹಾಗೆಯೇ ಹೊಳೆ ನರಸೀಪುರದಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಬೇಕು ಅಂದರೆ ಅದನ್ನು ರೇವಣ್ಣ ಅವರು ಮಾಡಬೇಕು. ಹಾಗಾಗಿ ನಿಮಗೆಲ್ಲ ಏನನ್ಸುತ್ತೆ, ಇಲ್ಲಿ BJP ಹಾಗೂ JDS ಅಲೈನ್ಸ್ ಎಷ್ಟು ಮತಗಳಿಂದ ಗೆಲ್ಲಬಹುದು, ಹಾಗೆ ಏನನ್ಸುತ್ತೆ, ಹಾಗೆಯೇ ಯಾವ ಒಂದು ಪಕ್ಷ ಗೆಲ್ಲುವಂತಹ ಒಂದು ಗೆಲ್ಲುತ್ತೆ ಅನ್ನೋದನ್ನು ನೀವು ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.